ಇದೂ ಅಷ್ಟೇ ಸೇಮು ಸಂಭಾಷಣೆ. ಇಲ್ಲಿ ಒಬ್ರನ್ನೊಬ್ರು ಪರಿಚಯ ಮಾಡ್ಕೊತಾ ಇದ್ದಾರೆ. ಜಾಪನೀಸು ಪರಿಚಯ ಮಾಡ್ಕೊಬೇಕಾದ್ರೆ ಈ ಫಾರ್ಮ್ಯಾಟ್ನ ಫಾಲೋ ಮಾಡ್ತಾರೆ. ನಾವೇನು ಮಾಡ್ತೀವಿ ನಾವು ಆ ಥರ ಫಾರ್ಮ್ಯಾಲಿಟಿ ಏನಿರಲ್ಲ. ನಿಮ್ಮ ಹೆಸರೇನು, ಅದೇ ಅಷ್ಟು ಕೇಳ್ಬಿಟ್ಟು ಸುಮ್ಮನಾಗ್ಬಿಡ್ತೀವಲ್ಲ. ಹಜಿಮೆ ಮಸ್ತೆ. ಹಜಿಮೆ ಮಸ್ತೆ. ಹಜಿಮೆ ಮಸ್ತೆ. ಫಸ್ಟ್ ಟೈಮ್ ಮೀಟ್ ಆದಾಗ ಹಜಿಮೆ ಮಸ್ತೆ, ನೈಸ್ ಟು ಮೀಟ್ ಯು ಅಂತ. ನೈಸ್ ಟು ಮೀಟ್ ಯು. ಹಜಿಮೆ ಮಸ್ತೆ. ಮೈಕು ಮಿರಾದೆಸ್. ಮೈಕು ಮಿರಾದೆಸ್. ಮೈಕ್ ಮಿಲ್ಲರ್ ಅಂತ. ನನ್ನ ಹೆಸರು ಮೈಕ್ ಮಿಲ್ಲರ್. ಮೈಕ್ ಮಿಲ್ಲರ್ ದೇಸ್ ನನ್ನ ಹೆಸರು ಅಂತ ಹೇಳಲ್ಲ ಬಾಯ್ಬಿಟ್ಟು. ವತಾಶಿನೋ ನಮೈವ ಮೈಕ್ ಮಿರಾದೆಸ್ ಅಂತ ಹೇಳಲ್ಲ, ಸೀದಾ ನೇಮಿಗೆ ಹೋಗ್ಬಿಡ್ತಾರೆ. ಮಿರಾದೆಸ್. ಮೈಕು ಮಿರಾದೆಸ್. ಮೈಕು ಮಿರಾದೆಸ್. ಹೆಸರು ಹೇಳ್ಬಿಟ್ಟು ಅವ್ರ ದೇಶ ಬಗ್ಗೆ ಮಾತಾಡ್ತಾರೆ. ಅಮೇರಿಕಾ ಕರ ಕಿಮಸ್ತಾ. ಅಮೆರಿಕ ಕರ ಕಿಮಸ್ತಾ. ಇಲ್ಲಿಂದ, ಅಮೇರಿಕದಿಂದ ಬಂದೆ. ಸೊ ಇವೆಲ್ಲ ಕ್ರಿಯಾಪದಗಳು ಮುಂದೆ 5ನೇ ಚಾಪ್ಟ್ರಲ್ಲಿ ಬರುತ್ತೆ. ಸುಮ್ಮನೆ ಹಂಗೆ ತಿಳ್ಕೊಳ್ಳಿ, ಡೈಲಾಗ್ ಈ ಥರ ಇದೆ ಅಂತ ಈ ಚಾಪ್ಟ್ರಲ್ಲಿ. ಅಮೇರಿಕಾ ಕರ ಕಿಮಸ್ತಾ. ದೋಜೋ ಯೋರೋಸ್ಕು. ದೋಜೋ ಯೋರೋಸ್ಕು. ಇದೊಂದು ಎಕ್ಸ್ಪ್ರೆಷನ್ನು, ಇದಕ್ಕೆ ಅರ್ಥ ಇದೆ. ಸಿಂಪಲ್ಲಾಗಿ ತಿಳ್ಕೊಳ್ಳಿ. ಥ್ಯಾಂಕ್ ಯು ಅಂತ. ಆಮೇಲೆ ಈಗ ಓಕೆ, ನೀವು ನಿಮ್ಮನ್ನು ಪರಿಚಯ ಮಾಡಿಕೊಟ್ರಿ, ನಾನು ನನ್ನ ಪರಿಚಯ ಮಾಡ್ಕೊತೀನಿ ಸಿಂಪಲಾಗಿ. ಸತೋದೆಸ್. ದೋಜೋ ಯೋರೋಸ್ಕು. ದೋಜೋ ಯೋರೋಸ್ಕು. ಸತೋ ಅಂತ, ದೋಜೋ ಯೋರೋಸ್ಕು. ಸೊ ಅದೇ ಈ ಫಾರ್ಮ್ಯಾಟಿಗೆ ಇನ್ನೊಂದು ಟೆಂಪ್ಲೇಟು, ಈ ಟೆಂಪ್ಲೇಟಿಗೆ ನಾವು 1-2 ಹಾಕ್ತೀವಿ. ಪ್ರಾಕ್ಟೀಸ್ ಮಾಡ ಬನ್ನಿ. ಹಜಿಮೆ ಮಸ್ತೆ. ಹೊಸೆ ಸಂತೋಷ್ ದೇಸ್. ನೀವು ಹೇಳಿ. ಎಲ್ಲಿಂದ ಬಂದಿದ್ದೀವಿ? ಬ್ರೆಜಿಲು. ಬ್ರೆಜಿಲು. ಬ್ರೆಜಿಲು ಕರ. ಬ್ರೆಜಿಲು ಕರ ಶಿತ. ಕಿಮಸ್ತಾ. ಕಿ ಇದು. ಕಿಮಸ್ತಾ. ಕಿಮಶಿತ. ಕಿಮಸ್ತಾ. ಬ್ರೆಜಿಲು ಕಿಮಸ್ತಾ. ಅಲ್ಲಿಂದ. ದೋಜೋ ಯೋರೋಸ್ಕು. ದೋಜೋ ಯೋರೋಸ್ಕು. ಎಸ್, ಇದಾಯಿತು. ಈಗ ಇದು ಹಜಿಮೆ ಮಸ್ತೆ. ಕರೀನಾ ದೇಸ್. ರಿಪೀಟ್ ಮಾಡಿ. ಹಜಿಮೆ ಮಸ್ತೆ. ಕರೀನಾ ದೇಸ್. ನೈಸ್ ಟು ಮೀಟ್ ಯು. ಕರೀನಾ ನನ್ನ ಹೆಸರು. ಎಲ್ಲಿಂದ ಬಂದಿದ್ದೀನಿ? ಇಂಡೋನೇಷ್ಯಾ. ಇಂಡೋನೇಷ್ಯಾ ಕರ ಕಿಮಸ್ತಾ. ಇಂಡೋನೇಷ್ಯಾ. ದೋಜೋ ಯೋರೋಸ್ಕು. ದೋಜೋ ಯೋರೋಸ್ಕು. ಇಂಡೋನೇಷ್ಯಾ ಕರ ಕಿಮಸ್ತಾ. ದೋಜೋ ಯೋರೋಸ್ಕು. ಆಮೇಲೆ ನಾನು ಸತೋ ದೇಸ್. ದೋಜೋ ಯೋರೋಸ್ಕು. 3ನೇದು ಹಜಿಮೆ ಮಸ್ತೆ. ವಾನ್ ದೇಸ್. ಇದು ಚಿ ಚಿ ಮತ್ತೆ ಯು. ಚುಗೋಕು. ಚುಗೋಕು ಕರ ಕಿಮಸ್ತಾ ದೇಸ್. ಅಲ್ಲ, ದೇಸ್ ಇಲ್ಲ. ಚುಗೋಕು ಕಿಮಸ್ತಾ. ನೋಡಿ, ಚುಗೋಕು ಅಲ್ಲ, ಇಲ್ಲಿ ನೋಡಿ ದೀರ್ಘಾಕ್ಷರ ಇದೆಯಲ್ಲ, ಇದೇ ಬಿಟ್ಬಿಟ್ರಿ ಹೂ ಸೌಂಡು. ಚುಗೋ. ಇದೆಲ್ಲ ಚುಗೋಕು. ಚುಗೋಕು. ಚುಗೋಕಲ್ಲ, ಚೂಗೋಕು. 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 ಚುಗೋಕಲ್ಲ, ಚೂಗೋಕು. ಯಾಕಳಿ ಚೂಗೋಕು. ಇಲ್ಲಿದೆ ನೋಡಿ, ಹೂ ಸೌಂಡ್ ಇದೆಯಲ್ವಾ, ಅವಾಗ ಏನು ಮಾಡಬೇಕು? ದೀರ್ಘಾಕ್ಷರ ಈ ಚು ಇದನ್ನ ಚೂ ಅಂತ ಹೇಳಬೇಕು. ಚೂಗೋಕು ಕಿಮಸ್ತಾ ದೇಸ್. ದೋಜೋ ಯೋರೋಸ್ಕು. ಚೂಗೋಕು ಕರ ಕಿಮಸ್ತಾ. ದೋಜೋ ಯೋರೋಸ್ಕು. ಸಂತೋಷು ಸಾನ್ ದೇಸ್. ದೋಜೋ ಯೋರೋಸ್ಕು. ಸತೋ ದೇಸ್. ದೋಜೋ ಯೋರೋಸ್ಕು. ಸತೋ ದೇಸ್. ಸೊ ಜಾಪನೀಸ್ ಬಿ. ಎ ಬಂದ್ಬಿಟ್ಟು ಫಾರಿನರ್. ಅದೇ ಪರಿಚಯ ಮಾಡ್ಕೊಳ್ಳೋದು ಈ ಥರ ಮಾಡ್ಕೊತಾರೆ. ಓಕೆ, ಈಗ ನಿಮ್ಮ ಪರಿಚಯ ಮಾಡ್ಕೊತೀರಾ? ಹಜಿಮೆ ಮಸ್ತೆ. ಹರುಷಿತಾ ದೇಸ್. ಹೈ. ಇಂದೋ ಕರ ಕಿಮಸ್ತಾ. ದೋಜೋ ಯೋರೋಸ್ಕು. ಕರು ದೇಸ್. ದೋಜೋ ಯೋರೋಸ್ಕು. ಹೈ. ಸಿಂಪಲ್.
ಈಗ ನೋಡಿ, ಇದು ಈ ಸ್ಕಿಲ್ ಬಂತು, ನೀವು ಯಾರ ತನಾದರೂ ಹೇಳ್ಕೊಬೋದು ಈ ಸ್ಕಿಲ್. ಆಡಿಯೋ ಇಯೆ ಆಡಿಯೋ ಬಂತು, ಆಡಿಯೋ ಪ್ಲೇ ಮಾಡುವೆ. ಇಯೆ ಆರಾರಿ ಹಾಂ, ಓದ್ತೀನಿ ಒಂದ್ಸಲಿ. ಇಯೆ ವತಾಶಿ ವ ಹ್ಞೂ ಸೆನ್ಸೆ ಸೆನ್ಸೆ ಜಿ ಮತ್ತೆ ಜಾ ಅರಿಮಸೆನ್. ಹ್ಞೂ ಇಯೆ ವತಾಶಿ ವ ಸೆನ್ಸೆ ಜಾ ಅರಿಮಸೆನ್. ಹಾಂ, ಇಯೆ ವತಾಶಿ ವ ಸೆನ್ಸೆ ಜಾ ಅರಿಮಸೆ. 問題第1課1番例、ಕೊನೆ ತನಕ ಕೇಳೋಣ, ಆಮೇಲೆ ಒಂದೊಂದೇ ಸೆಂಟೆನ್ಸ್ನ ಅರ್ಥ ಮಾಡ್ಕೊಳ್ಳೋಣ. ಓಕೆ. 問題第1課1番例、あなたは先生ですか？ 1、あなたはサントスさんですか？ 2、 ಯಾವುದು ಬೇರೆದು ಅನ್ಸುತ್ತಾಳೆ, ಒಂದು ನಿಮಿಷ. ಅನತವ ಸೆನ್ಸೆ ಡೆಸ್ಕಾ ಅಂತ ಕೇಳಿದ್ರು. ಅದಕ್ಕೆ ನಾವು ಉತ್ತರ ನೆಗೆಟಿವ್ ಆಗಿ ಕೊಡ್ಬೇಕಾ? ನೋಡೋಣ ತಾಳಿ, ಎಲ್ಲದು ನೆಗೆಟಿವ್ ಇದೆ ಅಂತ. お名前は3、何歳ですか？ 4、アメリカ人ですか？ 5、エンジニアですか？ ಓಕೆ, ಇದು ಬರೀ ಪ್ರಶ್ನೆಗಳು. ನೀವು ಅದಕ್ಕೆ ಉತ್ತರ ಕೊಡಿ, ನಿಮ್ಮ ಇಷ್ಟ ಬಂದಂಗೆ. ಓಕೆ, ಬರೀ ಕ್ವೆಶನ್ಸ್ ಕೇಳ್ತಿರೋದು. ಬರೀ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇದ್ರಲ್ಲಿ ಆಕ್ಚುಲಿ ಫಸ್ಟ್ ಲೈನ್ ಅಲ್ಲಿ ವತಾಶಿವ ಸೆನ್ಸೆ ಜಾರಿಮಸೆನ್ ಅದ ಆನ್ಸರ್ ಅಲ್ವಾ? ಆನ್ಸರ್ ಹೌದು, ಮೇ ಬಿ. ಈಗ ನೋಡಿ, ನಿಮ್ಮ ಕೇಸಲ್ಲಿ ನೀವು ಟೀಚರ ಅಲ್ಲ, ಸೊ ಇದು ನೀವು ಈ ಥರ ಹೇಳ್ಬೋದು. ಓಕೆ. ಸೊ ಅದೇ ನಿಮಗೆ ಅಪ್ಲೈ ಮಾಡ್ಕೊಳ್ಳಿ, ಉತ್ತರ ಕೊಡಿ. 問題第1課1番ಸೊ ಇಲ್ಲಿ ಏನು ಟೆಸ್ಟ್ ಮಾಡ್ತಿದ್ದಾರೆ ಅಂದರೆ, ಈ ಸಣ್ಣ ವಾಕ್ಯ ಇದೆಯಲ್ಲ, ಅದು ಆ ಪ್ರಶ್ನೆ ಕೇಳ್ತಾರೆ, ಅದು ನಿಮಗೆ ಅರ್ಥ ಆಗ್ತಿದೆಯಲ್ಲ ಅಂತ ಅಷ್ಟೇ. ಓಕೆ. 例、あなたは先生ですか？ ಏನು ಕೇಳಿದ್ರು? ಅನತವ ಸೆನ್ಸೆ ಡೆಸ್ಕಾ, ನೀವು ಸೆನ್ಸೆನಾ, ಐ ಮೀನ್ ಟೀಚರಾ ಅಂತ. 1、あなたはサントスさんですか？ ಅನತವ ಸಂತೋಷ್ ಸಾನ್ ಡೆಸ್ಕಾ, ನಾನು ಸಂತೋಷ್ ಸಾನ್, ನನ್ನ ಹೆಸರು ಸಂತೋಷ್. ಅದೇ ನೀವು ಅಲ್ಲ, ಅದೇ ಡಿಟೋ ಹೇಳೋದಾದ್ರೆ, ನೀವು ಸಂತೋಷ್ ಸಣ್ಣ. ನೀವು ಸಂತೋಷ್ ಸಾನ್ನ. ಹೇಳಿ, ಅದು ಉತ್ತರ ಕೊಡಿ. ಇಯೆ ವತಾಶಿವ ಸಂತೋಷು ಸಾನ್ ಜಾರಿಮಸೆನ್. ಓಕೆ, ಸಾನೇನು ಬೇಡ ಆಗಿತ್ತು. ಸಂತೋಷ್ ಜಾರಿಮಸೆನ್. ಸಂತೋಷ್ ಜಾರಿಮಸೆನ್. Okay. ನಾನು ಸಂತೋಷ್ ಅಲ್ಲ. ನಾನು ಸಂತೋಷ್ ಅಲ್ಲ. ಅದೇ ಸಾನ್ ಯಾಕೆ ಬೇಡ ಹೇಳಿ? ಬಿಕಾಸ್ ನಾನು ನನ್ನ ಬಗ್ಗೆನೇ ಮಾತಾಡ್ತಿದ್ದೀನಲ್ವಾ. ಹೌದಾ? ಹೌದಲ್ವಾ, ನೀವು ನಿಮ್ಮ ಬಗ್ಗೆ ಮಾತಾಡ್ತಿದ್ದೀರಿ. ನೆಕ್ಸ್ಟ್. 2、お名前はಓ ನಮಯವ, ಹೆಸರು ಹೇಳಿ. ಹರ್ಷಿತಾ ದೇಸ್. ಓ ನಮಯವ ಹರ್ಷಿತಾ ದೇಸ್. ಹೆಸರು ಹರ್ಷಿತಾ. ಓಕೆ, ನೆಕ್ಸ್ಟ್. 3、何歳ですか？ ನಾನ್ ಸಾಯ್ ಡೆಸ್ಕಾ, ಹೌ ಓಲ್ಡ್ ಆರ್ ಯು? ಇದು ಬೇಡ ಬಿಡಿ. ನೆಕ್ಸ್ಟ್. 4、アメリカ人ですか？ ಇಯೆ ಅಲ್ಲ, ಇದು ಅಮೆರಿಕ. ನೀವು ಅಮೆರಿಕನಾ? ಅಮೆರಿಕನ್ನ. ಇಯೆ ಅಮೆರಿಕ ಜಿಂಜಾ ಅರಿಮಸೆನ್. ಇಂದೋ ದೇಸ್. ತಪ್ಪು. ಇಂದೋ ಜಿಂದೆಸ್. ಇಂದೋ ಜಿಂದೆಸ್. ಇಂಡಿಯನ್ ನಾನು, ಇಂಡಿಯಾ ಅಲ್ಲ. ಇಂದೋ ಜಿಂದೆಸ್. 5、エンジニアですか？ ಇಂಜಿನಿಯರ್ ದೇಸ್ಕಾ, ನೀವು ಇಂಜಿನಿಯರಾ? ಹಾಯ್, ಇಂಜಿನಿಯರ್ ದೇಸ್. ಎಂಜಿನಿಯರ್ ದೇಸ್ ಕರೆಕ್ಟ್. ಸಿಂಪಲ್ ವಾಕ್ಯಗಳು ಆರಾಮಾಗಿತ್ತು. ಈಗ ನೆಕ್ಸ್ಟ್ ಹೋಗೋಣ. ಓಕೆ, ಫಸ್ಟ್ ಪ್ಲೇ ಮಾಡ್ತೀನಿ, ಅದು ನೋಡೋಣ ಅವ್ರು ಏನು ಕೇಳ್ತಾ ಇದ್ದಾರೆ ಅಂತ. 2番
0、佐藤さん、おはようございます。おはようございます。1、皆さん、こちらはパワー電機のシュミットさんです。はじめまして、シュミットです。どうぞよろしく。2、お名前はワンです。アンさんですか？いいえ、ワンです。おいくつですか29です。ಗೊತ್ತಾಯ್ತು ಏನಾದ್ರು? ಸ್ವಲ್ಪ ಸ್ವಲ್ಪ ಗೊತ್ತಾಯ್ತು. ನೋಡಿ, ಇದು ಸಿಚುವೇಶನ್ ಬೇಸ್ಡ್ ಕ್ವಶನ್. ಅದರಲ್ಲಿ ಪದಗಳು ಈ ಇರ್ತವೆ. ಮೂರರಲ್ಲಿ ಯಾವ್ದು ಕರೆಕ್ಟ್ ಅಂತ ಹೇಳ್ಬೇಕಲ್ವಾ? ಕರೆಕ್ಟ್. ಹ್ಮ್. ಮೂರಲ್ಲಿ ಯಾವ್ದು ಹ್ಮ್. ಕರೆಕ್ಟ್ ಅಂತ ಹೇಳ್ಬೇಕು. ಆಪ್ಷನ್ಸ್ ಇದೆ. ಸೊ ಈಗ ಒಂದೇ ಪ್ಲೇ ಮಾಡ್ತೀನಿ, ನೋಡಿ ಏನು ಅಂತ. ಈ ಸ್ಟಾರ್ಟಿಂಗ್ ಅಲ್ಲಿ ದೇ. ಹೇಳ್ತಾರಲ್ವಾ, ಇದೇನು ಸೆನ್ಸೆ ಅಂದ್ರೆ ನೀಬಾನ್ ದೇ ಸಮಥಿಂಗ್. ಹೌದಾ? ಓಕೆ, ಪ್ಲೇ ಮಾಡ್ತೀನಿ ತಾಳಿ, ನಾನು ಹೇಳ್ತೀನಿ. ಹೇಳಿ. 2番、 ಇದೆ. ನಿಬಾನ್ ಅಂದ್ರೆ ಇದು ನೋಡಿ, ಇದು ಲಿಸ್ನಿಂಗ್ ಎಕ್ಸರ್ಸೈಸ್. ಒಂದನೇದಾಯ್ತು, ಈಗ ಎರಡನೇದು. ನಿಬಾನ್, ನೀ ಅಂದ್ರೆ 2, ಬಾನ್ ಅಂದ್ರೆ ನಂಬರ್, ಎರಡನೇದು ಅಂತ, ಎರಡನೇ ನಂಬರ್. ಓಕೆ. ನೀಬಾನ್ ದೇ. ಎಷ್ಟಿದೆ? ನಿಬಾನ್ 1 ಆಯ್ತು, 2 ಆಯ್ತು, ಎಷ್ಟಿದೆ ಇದರಲ್ಲಿ? 3 ಇದೆ ನೋಡಿ. ಓಕೆ. ಆಡಿಯೋ ಲೆಸನ್ 3 ಆಡಿಯೋ ಇದೆ. ಇಚಿಬಾನ್, ನೀಬಾನ್. ಎಸ್, ನಿಬಾನ್. ನೀಬಾನ್. 0、ರೇ ಅಂದ್ರೆ ಎಕ್ಸಾಂಪಲ್. ಎಕ್ಸಾಂಪಲ್. 佐藤さん、おはようございます。おはようございます。ಸಾರಿ, ಕಟ್ ಮಾಡ್ಬಿಡಿ.佐藤さん、おはようございます。おはようございます。ಸತೋ-ಸಾನ್, ಒಹಾಯೋ ಗಜಾಯಿಮಸ್, ಗುಡ್ ಮಾರ್ನಿಂಗ್. ನೋಡಿ, ಯಾವುದು? ಸೆಕೆಂಡ್ ಒನ್. ಸೆಕೆಂಡ್ ಒನ್, ಕಾಮನ್ ಸೆನ್ಸ್. ಟೈಮ್. ಎಸ್. ಇದರ ಫಸ್ಟ್ನೇದು ರಾತ್ರಿ, ಅದಕ್ಕೆ ಏನಂತೀವಿ ನಾವು? ಒಯಾಸುಮಿ. ಒಯಾಸುಮಿನಸೈ. ಇದು ಕೊನಿಚಿವ, ಆಫ್ಟರ್ನೂನ್ಗೆ ಗ್ರೀಟ್ ಮಾಡ್ತೀವ ಜಪನೀಸ್ ಅಲ್ಲಿ. ನಂಗೆ ಮಾಡಲ್ಲ ಅನ್ಸುತ್ತೆ. 1、ಇಚ್ಚಿ. 皆さん、こちらはパワー電機のシュミットさんです。はじめまして、シュミットです。どうぞよろしく。ಸ್ವಲ್ಪ ಟ್ರಿಕ್ ಇದೆ. ಯಾವುದು? ಫಸ್ಟ್ ಏನೋ ಹೇಳಿದ್ರು, ನಂಗೆ ಅದು ಅರ್ಥ ಆಗ್ಲಿಲ್ಲ. ಅದಾದ್ಮೇಲೆ ನಾನು ಸ್ಮಿತ್ ಸಾನ್ ದೋಜೋ ಯೋರೋಶಿಕೋ ಅಂತ ಹೇಳಿದ್ರು. ಸೊ ಸೆಕೆಂಡ್ ಒನ್ ಅದೇ ಕೈ ಶೇಕ್ ಮಾಡ್ತಿದ್ದಾರೆ, ಇಂಟ್ರೊಡಕ್ಷನ್ ಅಲ್ಲಿ ಮಾಡ್ತಿರ್ಬೋದು. ಬಟ್ ಫಸ್ಟ್ ಏನ್ ಹೇಳಿದ್ರು ನಂಗೆ ಅದು ಅರ್ಥ ಆಗ್ಲಿಲ್ಲ. ಓಕೆ, ಸೂಪರ್. 70% ಅರ್ಥ ಆಗಿದೆ. ಈಗ ಮತ್ತೆ ಪ್ಲೇ ಮಾಡ್ತೀನಿ, ನೋಡಿ, ಆ ಗ್ಯಾಪ್ ಫಿಲ್ ಮಾಡಿ. パワー電機のシュミットさんです。1、皆さん、こちらはパワー電機のシュミットさんです。ಮಿನಾ ಸಾನ್, ಕೊಚ್ಚಿರವ ಪವಾ ದೆಂಕಿನೋ ಶ್ಮಿತ್ ಸಾನ್ ದೆಸ್. ಮಿನಾ ಸಾನ್ ಅಂದರೆ ಒಂದು ಕ್ರೌಡ್ ಇರುತ್ತೆ, ಕ್ರೌಡಿಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಜನಗಳೇ, ಇವರು ಈ ಕಂಪನಿಯ ವ್ಯಕ್ತಿ ಅಂತ ಆಮೇಲೆ ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಫಸ್ಟ್ನೇದು. ಫಸ್ಟ್ ಒನ್ ಕ್ರೌಡ್ ಇರೋದು. ಅದೇ ವರ್ಡ್ ಮೀನಿಂಗ್ ಗೊತ್ತಿಲ್ವಲ್ಲ. ಮಿನಾಸ್ ಏನಂತಾರೆ ಕ್ರೌಡ್ ಅನ್ನ? ಮಿನಾಸಾನ್. ಎಸ್. ಓಕೆ.ミラーさんはアメリカ人です。シュミットさんです。はじめまして、シュミットです。どうぞよろしく。2、お名前はワンです。ನನ್ನ ಹೆಸರು ವಾನ್.アンさんですか？いいえ、ワンです。おいくつですか29です。ಅವ್ರು ಫಸ್ಟ್ ವಾನ್ ದೇಸ್ ಅಂತ ಹೇಳ್ತಾರೆ, ನನ್ನ ಹೆಸರು ವಾನ್ ದೇಸ್. ಮತ್ತೆ ಅವರು ಬೇರೆ ಏನೋ ಕೇಳಿಸ್ಕೊತಾರೆ. ಸೊ ಮತ್ತೆ ಇಲ್ಲ, ವಾನ್ ದೇಸ್ ಅಂತಾನೆ ರಿಪೀಟ್ ಮಾಡ್ತಾರೆ. ಅದಾದ್ಮೇಲೆ ಮತ್ತೇನೋ ಕೇಳಿದ್ರು, ನಂಬರ್ಸ್ದು ಏನೋ ಬಂತು. ಹೆಸರು ಕೇಳಿದ್ರು, ಆಮೇಲೆ ಏಜ್ ಕೇಳಿದ್ರು. ಏಜ್ ಸಾಯಿ ಬಂದು ಮತ್ತೆ ಪ್ಲೇ ಮಾಡ್ತೀರಾ ಸರ್? ワンです。おいくつですかಓಯಿತ್ಸು. ಓಯಿಕುಸು. ಇದು ಈ ವರ್ಡ್ ನಿಮ್ಗೆ ಗೊತ್ತಿಲ್ಲಲ್ಲ? ಗೊತ್ತಿಲ್ಲ. ಅದೇ ಸಾಯಿ ಗೊತ್ತಿತ್ತು ಅಲ್ವಾ? ಓಯಿಕುತ್ಸು. ನಾನ್ ಸಾಯಿ. ಎರಡಿದೆ. ಇದು ಪೊಲೈಟ್ ಫಾರ್ಮು, ಇದು ಮಾಮೂಲಿ. ನಿಮ್ಮ ಫ್ರೆಂಡ್ಸಿಗೆ ಕೇಳೋದು, ಇಲ್ಲ ನಿಮ್ಗಿಂತ ಸಣ್ಣವ್ರು ಇರ್ತಾರಲ್ಲ ಅವ್ರಿಗೆ ಕೇಳೋದು. ನಾನ್ ಸಾಯಿ ದೇಸ್ಕ. ನಾನ್ ಸಾಯಿ.
ಸೂಪರ್ ಓಕಿತ್ಸು ಓ ಇಕುತ್ಸು ಓ ಓಯಿತ್ಸು ಓಯಿಕುತ್ಸು ಎಸ್ ಓ ಇಕುತ್ಸು ದೇಸ್ಕ ಓಯಿಕುತ್ಸುಕ ಇಕುತ್ಸು ದೇಸ್ಕ ದಸ್ಕ ಸೊ ಇವನು ಹೇಳ್ತಾನೆ ನಿಜು ಖು ದೇಸ್ ನೀಜು ನೀಜು ಖೂ ದಸ್ 29 ಹಾ 23rd one 3番例1。太郎くんは何歳ですか？ 8歳です。 8歳です8歳ಎಂಟು ವರ್ಷ 8歳8ವರ್ಷ ಓಕೆ ಹಚ್ಚಿ ಪ್ಲಸ್ ಸಾಯಿ 10 歳 8歳ಈ ಸಂಧಿ ಬರುತ್ತೆ ಇದು ಮತ್ತೆ ಪ್ಲೇ ಮಾಡಿ 3番例1。太郎くんは何歳ですか？ 8歳です。 ದನಕು ನಾನ್ಕಾಯಿです ತರೋಕುನ್ ವಾ ನಾನ್ ಸಾಯಿ ದೇಸ್ಕ ಥರಕುನ್ ಅಂದ್ರ ತರೋ ಅಂದ್ರೆ ಅವನ ಹೆಸರು ಹಾ ಓಕೆ ಥರಕುನ್ ತರೋ ಅಂತ ಹುಡುಗ ಇರ್ತಾನೆ ಹೌ ಓಲ್ಡ್ ಆರ್ ಯು ಓಕೆ ರೈಟ್ ರಾಂಗ್ ಅಂತ ಹೇಳ್ಬೇಕು ತರೋ ಅಂತ ಹುಡುಗ ಇರ್ತಾನೆ ಯಾರೋ ದೊಡ್ಡವರು ಕೇಳ್ತಾರ ಅವನಿಗೆ ತರೋಕುನ್ ವಾ ನಾನ್ ಸಾಯಿ ದೇಸ್ಕ ಎಷ್ಟು ವಯಸ್ಸು ನೋಡಿ ಅಲ್ಲಿ ಓ ಇಕುತ್ಸು ಅಂತ ಕೇಳಿದ್ರು ಇಲ್ಲಿ ನಾನ್ ಸಾಯಿ ಅಂತ ಕೇಳಿದ್ರು ಅದು ಗೊತ್ತಾಯ್ತಾ ಯಾಕೆ ಅಂತ ಸಂದರ್ಭ ಹಾ ಅದೇ ಅಲ್ಲಿ ಎಲ್ಡರ್ಲಿ ಪರ್ಸನ್ ಇಲ್ಲಿ ಹುಡುಗ ಅಷ್ಟೇ ಹುಡುಗ ಅಷ್ಟೇ ಈಗ ಅದೇ ಕಾನ್ವರ್ಸೇಷನ್ ಆಯ್ತು ಈಗ ನೋಡಿ ಯಾರೋ ಬೇರೆಯವರು ಬರ್ತಾರೆ 太郎くんは10歳です。 ಥರಕುನ್ ವಾ ಜೂಸಾಯಿ ದೆಸ್ ಸೊ ರಾಂಗ್ ರಾಂಗ್ ಸಾಯಿ ಅಲ್ಲ 10 ವರ್ಷ 10 ವರ್ಷ ಅಲ್ಲ 8 ವರ್ಷ ನೆಕ್ಸ್ಟ್ 例2。サントスさんは先生ですか？ いいえ、先生じゃありません。会社員です。 ಇದು ಕೂಡ ರಾಂಗ್ ಅವ್ರು ಸೆನ್ಸಯ ಅಂತ ಕೇಳ್ತಾರೆ ಸತೋಸಾನ್ ಸೊ ಇಲ್ಲ ಅವರು ಸೆನ್ಸೈ ಅಲ್ಲ ಅದೇ ಈಗ ನೋಡಿ ಈಗ ನೀವು ಕಾನ್ವರ್ಸೇಷನ್ ಕೇಳಿಸ್ಕೊಂಡ್ರಿ ಈಗ ಬರುತ್ತೆ ನೋಡಿ ಇನ್ನೊಂದು ಸರಿನಾ ತಪ್ಪು ಅಂತ ಹೇಳೋದು サントスさんは会社員です。 ಸಂತೋಷ್ ಅಲ್ವಾ ಖೈಶಾಯಿನ್ ದಿಸ್ ಎಂಪ್ಲಾಯಿ ಇದು ಸರಿ ಇನ್ನು ಸ್ವಲ್ಪ ಪ್ಲೇ ಮಾಡ್ತೀನಿ ನೋಡಿ ಫಸ್ಟ್ ಇಂದ 例2。サントスさんは先生ですか？ いいえ、先生じゃありません。会社員です。 サントスさんは会社員です。 ಹಾ ಸರಿ ಅಲ್ವಾ ಇಲ್ಲ ಅಂತ ಹೇಳಿದ್ರು ಅವರು ಸೆನ್ಸೈ ಅಲ್ಲ ಅಂತ ಸೊ ಕರೆಕ್ಟ್ ಸೆನ್ಸೆ ಎಲ್ಲ ನಾನು ಆಮೇಲೆ ಕಾಶೈನ್ ಅಂತ ಅಂದ್ರು ಸರಿ ಉತ್ತರನೂ ಕೊಟ್ರು ಸರಿ ಉತ್ತರನೂ ಕೊಟ್ರು ಹೌದು ಬೇಕಾದ್ರೆ ಒಂದ್ಸಲಿ ಪ್ಲೇ ಮಾಡ್ತೀನಿ ನೋಡಿ 例2。サントスさんは先生ですか？ ಹಾ ಏನು ಸಂತೋಷ್ ಸಾನ್ ಸೆನ್ಸೈ ದೆಸ್ಕ ಸಂತೋಷ್ ಸಾನ್ ಟೀಚರಾ ಅಂತ ಹೇಳ್ತಾರೆ ನೀವು ಟೀಚರಾ ಸಂತೋಷ್ ಸಾನ್ ವಾ ಸೆನ್ಸೆ ದೇಸ್ಕ いいえ、先生じゃありません。 ಈ ಸೆನ್ಸೆ ಜಾ ಅರಿಮಸೆ ಇಲ್ಲ ಟೀಚರ್ ಅಲ್ಲ 会社員です。 ಕಂಪ್ನಿ ಎಂಪ್ಲಾಯಿ ಅಂತ サントスさんは会社員です。 ಓಕೆ ನಾನು ಇವರು ಖೈಶಾಯಿನ್ ದಿಸ್ ಅಂತ ಲಾಸ್ಟ್ ಅಲ್ಲಿ ಹೇಳಿದ್ರಲ್ವಾ ನಾನು ಅದನ್ನ ಮಿಸ್ ಮಾಡಿಬಿಟ್ಟಿದ್ದೀನಿ ಸೊ ನಾನು ಹಂಗೆ ಅನ್ಕೊಂಡೆ ನೀವು ಅಲ್ಲೇ ಕನ್ಫ್ಯೂಸ್ ಆದ್ರಿ ಅಂತ ಹಾ ಈ ತರ ಪ್ಯಾಟರ್ನ್ ಇದು ಸೊ ಕಾನ್ವರ್ಸೇಷನ್ ನಡೆಯುತ್ತೆ ಆ ಕಾನ್ವರ್ಸೇಷನ್ ಮೇಲೆ ಪ್ರಶ್ನೆ ಇರುತ್ತೆ ನಿಮಗೆ ಅದು ಅದೇ ಆ ಲಿಸ್ನಿಂಗ್ ಅರ್ಥ ಆಗಿದೆಯಲ್ಲ ಅಂತ ಚೆಕ್ ಮಾಡಕ್ಕೆ 1。はじめまして。私はミラーです。アメリカから来ました。どうぞよろしく。佐藤です。どうぞよろしく。ミラーさんはアメリカ人です。 ಕರೆಕ್ಟ್ ಇದೆ ಕರೆಕ್ಟ್ ಅಲ್ವಾ ಹಾ ಅಮೆರಿಕ ಕರ ಕಿಮಷ್ಟ ಅಂತ ಹೇಳಿಲ್ಲ ಅಮೆರಿಕ ಜಿಂದೇಸ್ ಅಂದ್ರು ಸೂಪರ್ ಅರ್ಥ ಆಯ್ತಲ್ಲ ಹಾ ಅರ್ಥ ಆಯ್ತು ಎರಡು ತರ ಉತ್ತರ ಕೊಡ್ಬೋದು ಒಂದು ಶಾರ್ಟ್ ಆನ್ಸರ್ ಒಂದು ಲಾಂಗ್ ಆನ್ಸರ್ 2。あの方はどなたですか？カリナさんです。先生ですか？いいえ、富士大学の学生です。
カリナさんは富士大学の先生です。ರಾಂಗ್ ಹೇಳಿದ್ರು. ಇವರು ಫಸ್ಟ್ ಗಕ್ಸೆ ಅಂತ ಹೇಳಿರ್ತಾರೆ. ಸೊ ಇವರು ಇಲ್ಲ ಗಕ್ಸೆ ಅಲ್ಲ, ಸೆನ್ಸೈ ದೆಸ್ ಅಂತಾನೆ ಹೇಳ್ತಾರೆ. ಸೊ ನಿಜವಾಗ್ಲೂ ಏನವರು ಗಕ್ಸೆ ದೇಸ್, ಹ್ಮ್ ಫುಜಿ ದಾಯಿಗಕ್ಕುನ ಗಕ್ಸೆ ದೇಸ್. ಎಸ್, ಫುಜಿ ದಾಯಿಗಕ್ಕುನ ಅಲ್ಲಿಯ ಸ್ಟೂಡೆಂಟ್. ಓಕೆ. 3、E さんは研究者ですか？はい。シュミットさんも研究者ですか？いいえ、シュミットさんはエンジニアです。シュミットさんは研究者じゃありません。シュミットさんは研究者じゃありません. ಟ್ರಿಕ್ ಇದೆಯಲ್ಲ. ಹಾ 3、E さんは研究者ですか？はい。シュミットさんも研究者ですか？いいえ、シュミットさんはエンジニアです。ಇಲ್ಲಿ ತನಕ ಅರ್ಥ ಆಯ್ತಾ? ಹಾ, ಅವರು ಕೆನ್ಕ್ಯೂಶ ಅಲ್ಲ, ರಿಸರ್ಚರ್ ಅಲ್ಲ, ಇಂಜಿನಿಯರ್ ದೇಸ್ ಅಂತ ಹೇಳ್ತಾರೆ. ಹೌದು. ಹ್ಮ್ ಈಗ ನೋಡಿ ಉತ್ತರ ಯಾವ ತರ ಇದೆ. シュミットさんは研究者じゃありません。 ಕೆನ್ಕ್ಯೂಶ ಜಾರಿ ಮಸೆನ್. ಹಾ, ರಿಸರ್ಚರ್ ಅಲ್ಲ. ಅಲ್ಲ, ಕರೆಕ್ಟ್ ಅಲ್ವಾ? ಕರೆಕ್ಟ್ ಆಗಿದೆ. ಹೇಳಿದ್ದನ್ನೇ ಬತ್ತಾ ಹೇಳ್ತಿದ್ದಾರೆ. ಕನ್ಫ್ಯೂಸ್ ಮಾಡಕ್ಕೆ. ಕರೆಕ್ಟ್ ಆಗಿದೆ. ಸೊ ಇಲ್ಲಿಗೆ ಲಿಸನಿಂಗ್ ಎಕ್ಸರ್ಸೈಸ್ ಮುಗೀತು. ಎಕ್ಸಾಮ್ ಅಲ್ಲಿ ಇದೇ ತರ ಪ್ಲೇ ಮಾಡ್ತಾರೆ. ಸೊ ನೀವು ಅದನ್ನ ಕೇಳಿ ಅರ್ಥ ಮಾಡ್ಕೊಂಡು ಈ ತರ ಟಿಕ್ ಮಾಡಬೇಕು. ಆಪ್ಷನ್ಸ್ ಇರುತ್ತೆ 3. ಓಕೆ. ಒಂದೇ ಚಾಪ್ಟರ್ ಮುಗೀತು. ಫುಲ್ ಎಲ್ಲ ಎಕ್ಸರ್ಸೈಸಸ್ ಮಾಡಿದ್ವಾ? ಎಲ್ಲ ಎಕ್ಸರ್ಸೈಸ್ ಮಾಡ್ಬಿಟ್ಟೆ ನೋಡಿ. ಓಕೆ, ಇದಿದೆ, ಏನೋ ಕಾನ್ವರ್ಸೇಷನ್ ಇದೆ, ಇದೊಂದು ಮಾಡ್ಬಿಡ ಅಂತ. ಸೊ ಈ ಬುಕ್ಕುನ ಈ ತರ ಡಿಸೈನ್ ಮಾಡಿದ್ದಾರೆ. ಎಲ್ಲಾ ತರ ಚೆಕ್ ಮಾಡ್ತಾರೆ. ಒಂದು ವೊಕ್ಯಾಬ್ಯುಲರಿ ಚೆಕ್ ಮಾಡ್ತಾರೆ, ಸೆಂಟೆನ್ಸ್ ಚೆಕ್ ಮಾಡ್ತಾರೆ, ಆಮೇಲೆ ರೀಡಿಂಗ್ ಕಾಂಪ್ರಹೆನ್ಷನ್ ಚೆಕ್ ಮಾಡ್ತಾರೆ, ಆಮೇಲೆ ಲಿಸನಿಂಗ್ ಚೆಕ್ ಮಾಡ್ತಾರೆ. ರೀಡಿಂಗ್ ಕಾಂಪ್ರಹೆನ್ಷನ್ ಅಲ್ಲಿ ಬರುತ್ತೆ. ಒಂದು ಪ್ಯಾಸೇಜ್ ಇರುತ್ತೆ, ಅದನ್ನ ಓದ್ತೀರಾ, ಅರ್ಥ ಆಗುತ್ತಿಲ್ಲ ನೋಡ್ತೀರಾ, ಅದು ಪ್ರಶ್ನೆಗೆ ಉತ್ತರ ಕೊಡ್ತೀರಾ. ಕಾಯ್ವಾ ಏನಾಗ್ತಿದೆ ನೋಡಿ, ಇಲ್ಲಿ ಚಿತ್ರ ನೋಡಿದ್ರೆ ಹೇಳ್ಬೋದು. ಒಬ್ರನ್ನೊಬ್ರು ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಇಂಟ್ರೊಡಕ್ಷನ್ ಆಗ್ತಾ ಇದೆ. ಇಲ್ಲಿ ಒಬ್ರನ್ನೊಬ್ರು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಪರಿಚಯ ಆಗ್ತಿದೆ. ನೋಡೋಣ ಯಾವ ತರ ಪರಿಚಯ ಮಾಡ್ಕೊಂತಾರೆ. ಜಪಾನೀಸು, ಜಪಾನಲ್ಲಿ. ಓಕೆ. ಹಜಿಮೆ ಮಸ್ತೆ. ಹಜಿಮೆ ಮಸ್ತೆ. ಸತೋ ಅವ್ರು ಹೇಳ್ತಾರೆ. ಯಾರಿದ್ರಲ್ಲಿ ಸತ್ತೋ? ಓಕೆ, ಸತೋ ಯಮದ ಮೀರಾ. ಓಕೆ, ಕಾನ್ವರ್ಸೇಷನ್ ನೋಡೋಣ. ಆಮೇಲೆ ನೀವು ಹೇಳಿ ಯಾರ್ಯಾರು ಅಂತ. ಓಕೆ. ಸತೋ ಓದ್ತೀರಾ ನೀವು? ಈಸಿ ಇದೆ ಅನ್ಸುತ್ತೆ. ಸತೋ. ಓಕೆ. ಓಕೆ ಓಕೆ ಒಂದೊಂದು ಅಕ್ಷರ ಓದಿ, ಪರವಾಗಿಲ್ಲ. ಓಕೆ ಓಕೆ ಯೋ. ಓಕೆ ಯೋ. ಫುಲ್ ಓದಿ. ಓಕೆ ಯೋ. ಗೋ 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 ಝಾ ಈ ಗೊಜೈಮಸ್. ಫುಲ್ ಓದಿ. ಓಕೆ ಸಾ ಗೊಜೈಮಸ್. ಓಕೆ. ಸೊ ಪದನೇ ಇಲ್ಲ. ಕೇಳ ಹಾ ಒಹಾಯೋ. ಇದು ಓಹಾಯೋ. ಓಕೆ ಓದ್ಬಿಟ್ಟ ನಾನು. ಒಹಾಯೋ ಗೊಜೈಮಸ್. ನಾನ್ ಕಂಡೆ ನೀವು ಸರಿ ಮಾಡ್ತೀರಾ ಆಮೇಲೆ ಅಂತ ತಪ್ಪು ಓದ್ಬಿಟ್ಟು. ಒಹಾಯೋ ಗೊಜೈಮಸ್. ಒಹಾಯೋ ಗೊಜೈಮಸ್. ಒಹಾಯೋ. ನನ್ಗೆ ಈ ಕೆ ಮತ್ತೆ ಹಾ ಇದೆಯಲ್ಲ, ತುಂಬಾ ಕನ್ಫ್ಯೂಸ್ ಆಗುತ್ತೆ ಓದ್ಬೇಕಾದ್ರೆ. ಹೌದೌದು, ನಾನು ಅಬ್ಸರ್ವ್ ಮಾಡಿದೆ ಅದನ್ನ. ನನ್ಗೆ ತುಂಬಾ ಇವೆರಡು ತುಂಬಾ ಕನ್ಫ್ಯೂಸ್ ಆಗ್ತಿದೆ. ಕೆ ಹಿಂಗಲ್ವಾ? ಕೆ ಅದು ಇದು ಮಿಕ್ಸ್ ಮಾಡಿ ಓದ್ತಿದ್ದೀನಿ. ಅದೇ ಅಂದ್ರೆ ಅರ್ಥ ಏನು, ಇನ್ನು ಪ್ರಾಕ್ಟೀಸ್ ಬೇಕು ಅಂತ ಅಷ್ಟೇ. ಒಹಾಯೋ ಗೊಜೈಮಸ್. ಒಹಾಯೋ ಗೊಜೈಮಸ್. ಒಹಾಯೋ ಗೊಜೈಮಸ್. ಯಮದ ಸಾನ್ ಮತ್ತೆ ಅವರು ಹೇಳ್ತಾರೆ ಅದನ್ನೇ. ಒಹಾಯೋ ಗೊಜೈಮಸ್. ಸತೋ ಸಾನ್. ಸತೋ ಸಾನ್. ಕೊಚಿರವ ಇವರು. ಕೊಚಿರವ ಇವರು. ಕೊಚಿರವ. ಮಿರಾ ಸಾನ್ ದೇಸ್. ಮೈಕು ಮಿರಾ ಸಾನ್ ದೇಸ್. ಮೈಕು ಮಿರಾ ಸಾನ್ ದೇಸ್. ಆಯ್ತು. ಈಗ ಮೀರಾ ಅವ್ರು ಹೇಳ್ತಾರೆ ಹಜಿಮೆ ಮಸ್ತೆ. ಹಜಿಮೆ ಮಸ್ತೆ. ಮೈಕು ಮಿರಾ ಸಾನ್ ದೇಸ್.
ಈ ಸಾನ್ ಬರಲ್ಲ. ಮಿರಾ ಮೈಕು ಮಿರಾ ದೇಸ್. ಹಾ, ಅಮೇರಿಕಾ ಕರ ಅಮೆರಿಕ ಕರ ಕಿಮಷ್ಟ. ಕಿಮಷ್ಟ ಬಂದೆ. ಅಮೆರಿಕದಿಂದ ಬಂದೆ. ದೋಜೋ ಯೊರೋಶ್ಕು. ದೋಜೋ ಯೋರುಶಿಕು. ಮತ್ತೆ ಇವರು ಶಾ ತೋ ಸತೋ 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 ಕೇಕೋ. ಕೇಕ್. ಮತ್ತೆ ಒಂದು ಕೇಕೋ. ನೋಡಿ ಇಲ್ಲಿದಕ್ಕೆ ಆ ಕೇಕೋ ದೆಸ್. ಸತೋ ಕೇಕೋ ದೆಸ್. ಸತೋ ಕೇಕೋ ದೆಸ್ ದೋಜೋ ಯೋರುಶಿಕು. ಓಕೆ, ಈಗ ಸತೋ ಕೇಕು ಅಂದ್ರೆ ಕೇಕೋ ದೆಸ್. ಅಂದ್ರೆ ಅದೇ ಒಂದು ಫಸ್ಟ್ ನೇಮು ಲಾಸ್ಟ್ ನೇಮ್ ಕೇಕೋ ಲಾಸ್ಟ್ ನೇಮ್. ಓಕೆ. ಗೊತ್ತಾಯ್ತಾ ಯಾರು ಅಂತ? ಸೊ ಸತೋ ಸಾನ್ ಒಬ್ರು, ಯಮದ ಸಾನ್ ಒಬ್ರು, ಮೈಕ್ ಮಿರಾ ಒಬ್ರು. ಯಾರು ಈ ಕಡೆ ಬೋ ಮಾಡಿರೋರು ಯಮದ ಸಾನ್ ಅನ್ಸುತ್ತೆ. ಓಕೆ, ಈಸಿಯಿಂದ ಬರೋಣ. ಯಾರು? ನಿಮಗೆ ಮೈಕ್ ಈ ಕನ್ವರ್ಸೇಷನ್ ಅರ್ಥ ಆಗಿದ್ಯಾ? ಇದು ಅರ್ಥ ಆಗಿದ್ಯಾ? ಮೈಕು ಮಿರಾ. ಹಜಿಮೆ ಮಸ್ತೆ ಮೈಕು ಮಿರಾ ದೇಸ್ ಅಮೆರಿಕ ಕರಕಿ ಮಸ್ತ. ಇದು ಅರ್ಥ ಆಗಿದೆ ಅಲ್ವಾ? ಇದು ಮೋಸ್ಟ್ಲಿ ಫುಲ್ ವೈಟ್ ಅಲ್ಲಿ ಇದಾರಲ್ಲ ಅವ್ರು ಮೈಕ್ ಮಿರಾ. ಈಸಿಯಿಂದ ಬರೋಣ. ಸೊ ಇವರು ಮೈಕ್ ಮಿಲ್ಲರ್. ಈಗ ನೆಕ್ಸ್ಟ್ ಮೇಲಿಂದ ಬರೋಣ. ಸತೋ ಸಾನ್. ಒಹಾಯೋ ಗೊಜಾಮಸ್ ಅಂತಾರೆ. ಯಮದ ಸಾನ್ ಒಹಾಯೋ ಗೊಜಾಮಸ್ ಅಂದ್ಬಿಟ್ಟು ಪರಿಚಯ ಮಾಡ್ಕೊಡ್ತಾ ಇದಾರೆ. ಸತೋ ಸಾನ್ ಕೊಚ್ಚಿರವಾ ಮೈಕು ಮಿರಾ ದೇಸ್. ಓಕೆ. ಲೇಡಿ ಬಂದು ಸತೋ ಸಾನ್, ಸ್ಪೆಕ್ಸ್ ಅಲ್ಲಿ ಇರೋರು ಯಮದ ಸಾನ್. ಸತೋ ಯಮದ. ಸತೋ ಒಹಾಯೋ ಗೊಜಾಮಸ್ ಯಮದ. ಒಹಾಯೋ ಗೊಜಾಮಸ್ ಸತೋ ಸಾನ್ ಕೊಚ್ಚಿರವಾ ಮೈಕು ಮಿರಾ ಸಾನ್ ದೇಸ್. ಹಜಿಮೆ ಮಸ್ತೆ ಮೈಕು ಮಿರಾ ದೇಸ್ ಅಮೆರಿಕ ಕರಕಿ ಮಸ್ತ. ದೋಜೋ ಯೊರೋಶ್ಕು. ಸತೋ ಕೇಕೋ ದೇಸ್ ದೋಜೋ ಯೊರೋಶ್ಕು. ಏನಾದರೂ ಡೌಟ್ಸ್? ಸಾರಾಂಶ ಹೇಳೋದಾದ್ರೆ ಈ ಚಾಪ್ಟರ್ ಅಲ್ಲಿ ಯಾರು ಏನು ಅನ್ನೋದನ್ನ ಕಲ್ತ್ವಿ. ಸೊ ಅದನ್ನ ಜಾಪನೀಸ್ ಅಲ್ಲಿ ಡ್ಯಾಶ್ ವ ಡ್ಯಾಶ್ ದೆಸ್ ಅಲ್ಲಿ ಹೇಳ್ತೀವಿ. ಜಾರಿ ಮಸಾನ್ ಅಂತ ಆಗುತ್ತೆ. ಯಾಕೆ ಹಿಂಗಾಗುತ್ತೆ ಅದು ಮುಂದೆ ಚಾಪ್ಟರ್ ಬರುತ್ತೆ. ಜಾರಿ ಮಸಾನ್. ಆಮೇಲೆ ಇದನ್ನ ಪ್ರಶ್ನೆ ಮಾಡಿ ಹೇಳ್ಬೇಕು ಅಂದ್ರೆ ಡ್ಯಾಶ್ ವಾ ಡ್ಯಾಶ್. ಓಕೆ. ಸೊ ಒಂದು ಎಕ್ಸ್ಪ್ರೆಷನ್ ಸೊ 3 ತರ. ಮತ್ತೆ ಯಾವುದು? ಮೋ ಅಂತ ಬರುತ್ತೆ. ಡ್ಯಾಶ್ ಮೋ ಇವರು ಕೂಡ ಇದಾ ಅಲ್ವಾ? ನೋಡಿ, ಈ 4 ತರ ಸೆಂಟೆನ್ಸ್ ಮಾಡೋದನ್ನ ನೀವು ಈ ಚಾಪ್ಟರ್ ಕಲ್ತ್ವಿ. ಸೊ ಈ ಪದಗಳೆಲ್ಲ ಬಂದಿರೋದು ಯಾವು? ಎಲ್ಲ ನಾಮಪದ, ನೌನ್. ನೋ ಕೂಡ ಬರುತ್ತಲ್ವಾ? ನೋ ಕೂಡ ಬರುತ್ತೆ. ಎಸ್. ಸೊ ನೋ ಏನು? ಡ್ಯಾಶ್ ವ ನೋ ಎಂದು ದೆಸ್. ಪರ್ಸನ್ ಅಂತ ಕಳಿ. ಇವರು ಇದರ ಇದು ದೆಸ್. ಸೊ ಇವರು ಉದಾಹರಣೆಗೆ ಯಾರಪ್ಪ? ಸತೋ ಅಂತ ತಗೊಂತೀನಿ. P1 ಅಂದ್ರೆ ಸತೋ. N1 ಅಂದ್ರೆ ಎಂಪ್ಲಾಯಿ ಅಲ್ಲ, N1 ಅಂದ್ರೆ ಕಂಪ್ನಿ ಹೆಸರು ಕೊಡ್ತೀನಿ, IMC. N2 ಕೊಟ್ಬಿಟ್ಟು ಎಂಪ್ಲಾಯಿ ಅಂತ ಹೇಳ್ತೀನಿ. ಕನ್ನಡ ಹೇಳೋದಾದ್ರೆ ಸತೋ ಅವರು ಕಂಪನಿಯ ಎಂಪ್ಲಾಯಿ. ಸತೋ ಸಾನ್ ವಾ IMC ನೋ ಕೈಶಾ ಇನ್ ದಿಸ್. ಈಕ್ವಿವಲೆಂಟ್. ಸೊ ಇವ್ರು ಇದಕ್ಕೆ ಸಂಬಂಧಪಟ್ಟಿದ್ದಾರೆ, ಇದಕ್ಕೆ ಸೇರಿದ್ದಾರೆ. ಯಾವ್ದಕ್ಕೆ ಸೇರುತ್ತೋ ಅವಾಗ ನೋ ಅಂತ ಹೇಳ್ತೀವಿ. ಇಷ್ಟು ಎಕ್ಸ್ಪ್ರೆಷನ್ ಕಲ್ತೀವಿ. 4, 5 ತರ. ಸೊ ಬರೀ ನೌನ್ ಅಷ್ಟೇ. ನೌನ್ ಬಗ್ಗೆ ನಾಮಪದ ಗೊತ್ತು ಮಾಡ್ಕೊಂತೀವಿ. ಅದನ್ನ ಈ ವ್ಯಾಕರಣ ಈ ಸೂತ್ರ ತಗೊಂಡು ಸಿಂಪಲ್ ಸೆಂಟೆನ್ಸ್ ಮಾಡ್ತೀವಿ. ಓಕೆ, ಕರಿಮಸ್ತ. ಸೊ ಇದು ನಮ್ಮ ಸಮ್ಮರಿ.
ಹ್ಮ್ ಹರ್ಷದ ಸರ್ ಏನು ಡೌಟ್ ಇದಲ್ಲ? ಹಾ ಹಾ ಕ್ಲೋಸ್ ಮಾಡ್ಬೇಕು.